ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಐತಿಹಾಸಿಕ ಪಂದ್ಯಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರೊ ಕಬಡ್ಡಿಯ ಐತಿಹಾಸಿಕ 1000ದ ಪಂದ್ಯ 999ರ ನಂತರ 1000ನೇ ಪಂದ್ಯ ಬೆಂಗಾಲ್ ವರ್ಸಸ್ ಬೆಂಗಳೂರು ನಡುವೆ ನಡೆಯಿತು. ಈ ಪಂದ್ಯದಲ್ಲಿ ಬೆಂಗಳೂರು ಸೋಲು ಕಂಡಿದೆ. ಎಂದಿನಂತೆ 29-35ರಲ್ಲಿ ಬೆಂಗಳೂರು ಸೋಲು ಕಂಡಿದೆ. ಅಂದರೆ ಎಂದಿನಂತೆ ಕನ್ಸಿಸ್ಟೆಂಟ್ ಆಗಿ ಸೋಲ್ತಾ ಬರ್ತಾ ಇದೆ ಬೆಂಗಳೂರು ಬುಲ್ಸ್ ಅಭಿಮಾನಿಗಳಿಗೆ ಬೇಸರ ಉಂಟು ಮಾಡ್ತಾ ಇದೆ. ಜೈಪುರ್ ಹೋಮ್ ಗ್ರೌಂಡ್ ಆದಂಥ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಈ ಪಂದ್ಯ ನಡೀತು. ಈ 13 ಪಂದ್ಯಗಳಲ್ಲಿ 8 ಸೋಲನ್ನು ಕಂಡಿದೆ. ಅಂಕಪಟ್ಟಿಯಲ್ಲಿ 9ನೇ ಸ್ಥಾನದಲ್ಲಿದೆ ಬೆಂಗಳೂರು ಬುಲ್ಸ್. ಇನ್ನು ಪ್ಲೇ ಆಫ್ ಹಾದಿ ಕಠಿಣ ಆಗ್ತಾ ಇದೆ. ಪಂದ್ಯದ ಆರಂಭದಲ್ಲೇ ದೊರೆತ ಮುನ್ನಡೆಯ ಲಾಭ ಎತ್ತೋಕೆ ಬುಲ್ಸ್ ವಿಫಲ ಆಯಿತು. 16ನೇ ನಿಮಿಷದಲ್ಲಿ ಆಲ್ಔಟ್ ಆಗುವ ಮೂಲಕ 11-15ಕ್ಕೆ ಹಿನ್ನಡೆಯನ್ನು ಅನುಭವಿಸಿತು. ಮೊದಲಾರ್ಧದ ಮುಕ್ತಾಯಕ್ಕೆ 12-19ರಿಂದ ಹಿಂದೆ ಉಳ್ಕೊಳ್ತು. ಈ ಸೆಕೆಂಡ್ ಹಾಫ್ನಲ್ಲಿ ಚೇತರಿಸ್ಕೊಳ್ಳೋಕೆ ಸಾಧ್ಯ ಆಗಲೇ ಇಲ್ಲ. ರೈಡರ್ ಭರತ್, ಬೆಂಕಿ ಭರತ್ 10 ಅಂಕ ಪಡ್ಕೊಂಡ್ರೂ ಕೂಡ, ಸೂಪರ್ 10 ಅನ್ನು ಮಾಡಿದರೂ ಕೂಡ ಪಂದ್ಯದ ಬಹುತೇಕ ಅಂಕಣದಿಂದ ಹೊರಗುಳಿದಿದ್ದು ಬುಲ್ಸ್ ಸೋಲಿಗೆ ಕಾರಣ ಆಯಿತು. ಇನ್ನು ವಿಕಾಸ್ ಕಂಡೋಲಾ, ಸುಶೀಲ್ ಅಷ್ಟೊಂದು ಪರಿಣಾಮಕಾರಿ ಅನ್ನಿಸಲಿಲ್ಲ. ಅನುಭವಿ ಡಿಫೆಂಡರ್ಗಳಾದ ಸುರ್ಜಿತ್ ಸಿಂಗ್, ರಣ್ ಸಿಂಗ್ ಪದೇ ತಪ್ಪುಗಳನ್ನೆಸಗಿ ಬೆಂಗಾಲ್ಗೆ ಸುಲಭವಾಗಿ ಅಂಕ ನೀಡಿದರು. ಹಾಗಾಗಿ ಬೆಂಗಳೂರು ಬುಲ್ಸ್ಗೆ ಒಂದು ಐತಿಹಾಸಿಕ ಪಂದ್ಯ ಸಿಕ್ಕಿತ್ತು. 1000ನೇ ಪಂದ್ಯ. 999 ಪಂದ್ಯಗಳ ನಂತರ PKL ಸೀಸನ್ 2014ರಲ್ಲಿ PKL ಶುರುವಾಗಿತ್ತು. 2024 10ನೇ ವರ್ಷ. ಇಲ್ಲಿ ಬೆಂಗಳೂರು ಬುಲ್ಸ್ಗೆ ಒಂದು ಸಿಕ್ಕಿದ ಅದ್ಭುತ ಅವಕಾಶವನ್ನು ಬೆಂಗಳೂರು ಕಳ್ಕೊಂಡಿದೆ. ಗೆಲುವನ್ನು ಪಡ್ಕೋಬಹುದಾಗಿತ್ತು, ಆದರೆ ಪದೇ ಸೋಲು ಕಾಣ್ತಾ ಇರೋದು ಬುಲ್ಸ್ ಅಭಿಮಾನಿಗಳಿಗಂತೂ ಬೇಸರ ಉಂಟು ಮಾಡ್ತಾ ಇದೆ. ಕಟ್ಟಾಕಿದ್ದಾರೆ ಬಂಗಾಳದ ಹುಲಿನ. ಮೊದಲ ಟ್ಯಾಕಲ್ ಪಾಯಿಂಟ್ ಈ ಪಂದ್ಯದ್ದು ಬೆಂಗಳೂರು ಬುಲ್ಸ್ಗೆ. ಡೂ ಆರ್ ಡೈ ರೇಡ್ ನಲ್ಲಿ ಸುಶೀಲ್. ಈವರೆಗೆ ಬರೀ ಎಂಟಿ ರೇಡ್ ಮಾಡಿರೋದು ಸುಶೀಲ್. ಚೈನ್ ಟ್ಯಾಕಲ್ ಮೂಲಕ ಬಂಧಿಸಲಾಗಿದೆ ಸುಶೀಲ್ ಅವ್ರನ್ನ. ಮೊದಲ ಟ್ಯಾಕಲ್ ಪಾಯಿಂಟ್ ಇದು ಬೆಂಗಾಲ್ ವಾರಿಯರ್ಸ್ಗೆ. ವಿಶ್ವಾಸ್ ಗೌಡ, ಮಂಡ್ಯದ ಗಂಡು, ಬಂದಿರೋದು ಡೂ ಆರ್ ಡೈ ರೇಡ್ ನಲ್ಲಿ. ಬೋನಸ್ ಪಾಯಿಂಟ್ ಆನ್ ಆಗಿದೆ ವಿಶ್ವಾಸ್ ಗೌಡಗೆ. ಸುರ್ಜಿತ್ ಅಡ್ವಾನ್ಸ್ ಟ್ಯಾಕಲ್ ಮತ್ತೊಮ್ಮೆ. ಸ್ವಲ್ಪ ತಾಳ್ಮೆ ಬೇಕಿತ್ತು ಇಲ್ಲಿ. ರೇಡರ್ ಏನಾದ್ರೂ ಮಾಡೋವರೆಗೂ ಕಾಯ್ಬೇಕು. ತಾಳ್ಮೆ ಕಳ್ಕೊಂಡಿದ್ದಾರೆ ಸುರ್ಜಿತ್. ರನ್ನಿಂಗ್ ಹ್ಯಾಂಡ್ ಟಚ್. ಗತ ವೈಭವವನ್ನ ತೋರಿಸ್ತಾ ಇರೋದು ಬೆಂಕಿ ಭರತ್. ಸೀಸನ್ 9ರ ಭರತ್ ತರ ಕಾಣ್ತಾ ಇದ್ದಾರೆ ಇವತ್ತು. ರನ್ನಿಂಗ್ ಹ್ಯಾಂಡ್ ಟಚ್ ಇದ್ರು ಕೂಡ ಒಂದ್ಸರಿ ಕವರ್ ಮೇಲಿದೆ, ಮತ್ತೊಂದ್ಸರಿ ಕಾರ್ನರ್ ಮೇಲಿದೆ. ಈ ರೀತಿ ಬೇರೆ ಡಿಫರೆಂಟ್ ಸ್ಕಿಲ್ಗಳಲ್ಲಿ ತೆಗೆದುಕೊಂಡಿರೋದು. ಬಟ್ ಡಿಫೆನ್ಸ್ ಈ ರೀತಿ ಮಿಸ್ಟೇಕ್ ಮಾಡ್ತಾ ಇದ್ರೆ ರೇಡರ್ಗಳಿಗೆ ಕಷ್ಟ ಆಗುತ್ತೆ. ಸುರ್ಜಿತ್ ತಾಳ್ಮೆ ತಗೊಳ್ಬೇಕು. ಬೆಂಕಿ ಭರತ್ ಅವರು ಫಾರ್ಮ್ಗೆ ವಾಪಸ್ ಬಂದಿರೋದು. ಈ ಸೀಸನ್ ಅಲ್ಲಿ ಇಷ್ಟು ಆರಾಮಾಗಿ ಪಾಯಿಂಟ್ಸ್ ಗಳನ್ನ ಇವತ್ತೇ ಮೊದಲ ಬಾರಿಗೆ ತರ್ತಾ ಇರೋದು ಭರತ್. ನನಗೆ ಗೊತ್ತಿರೋ ಹಾಗೆ ಬೋನಸ್ ಆಗಿದೆ. ಟಚ್ ಪಾಯಿಂಟ್ಗೂ ಮನವಿ ಮಾಡ್ತಾ ಇದ್ದಾರೆ. ನೋಡೋಣ. ಎಸ್, ಬೋನಸ್ +1. ಮಲ್ಟಿಪಲ್ ಪಾಯಿಂಟ್ ಬರುತ್ತೆ. ಕಾನ್ಫಿಡೆಂಟ್ ಆಗಿದ್ದಾರೆ. ಓಹೋ, ಮಲ್ಟಿಪಲ್ ರೇಡ್ ಪಾಯಿಂಟ್ಸ್. ಮಿನಿಮಮ್ 2 ಪಾಯಿಂಟ್ಸ್ ಗ್ಯಾರಂಟಿ. ಬೋನಸ್ ಆಗಿಲ್ಲ ಅಂತ ಅವರೇ ಹೇಳ್ತಾ ಇದ್ದಾರೆ. ಇಲ್ಲಿ ಭರತ್ ಅವರ ಮಿಸ್ಟೇಕ್ ಇದು. ಆಂಕಲ್ ಹೋಲ್ಡ್ ಪ್ರಯತ್ನ ಮಾಡಿಬಿಟ್ರು, ಬೇಕಾಗಿರ್ಲಿಲ್ಲ ಆ ಒಂದು ಟ್ಯಾಕಲ್ ಪ್ರಯತ್ನ. ಅವರು ರೇಡರ್ಲಿ ಒಳ್ಳೆ ಪಾಯಿಂಟ್ ಸಿಗ್ತಾ ಇದೆ, ತಾಳ್ಮೆಯಿಂದ ಇರಬೇಕಿತ್ತು. ಅಥವಾ ಒಳ್ಳೇದು, ಅವರು ಟ್ಯಾಕಲ್ ಮಾಡೋದು ಕರೆಕ್ಟ್ ಇದೆ, ಬ್ಲಾಕ್ ಬರೋದು ತಡ ಆಯ್ತು ಅಲ್ಲಿ. ದಿಗ್ಗಜರು ಬಂದು ನೋಡ್ತಾ ಇದ್ದಾರೆ. ಅನೂಪ್, ಮಂಜಿತ್, ಚಿಲ್ಲರು, ಧರ್ಮರಾಜ್ ಅಂತವರು. ಬಟ್ ಇಲ್ಲಿ ನೋಡಿ, ಒಗ್ಗಟ್ಟಿನಲ್ಲಿ ಬಲ, ಅಂತರ ಒಂದೇ. ಟ್ಯಾಕಲ್ ನಿಂದ ಬಿಡಿಸ್ಕೊಂಡ್ರು ಆಂಕಲ್ ಹೋಲ್ಡ್ ಇಂದ, ಆದ್ರೆ ರೀಚಿಂಗ್ ತಡ ಆಯ್ತು. ಡೂ ಆರ್ ಡೈ ರೇಡ್ ನಲ್ಲಿ ವಿಶ್ವಾಸ್. ಬೋನಸ್ ಇರೋದಿಲ್ಲ, 2 ಚೈನ್ ಇದೆ. ವಿಶ್ವಾಸ್ ಗೌಡ ಅಡ್ವಾನ್ಸ್ ಟ್ಯಾಕಲ್ ಈ ಬಾರಿ ಕೂಡ ಯಶಸ್ವಿ. ರೇಡರ್ಸ್ ಗಳ ರಣಬೇಟೆಗಾರ ರಣ್ ಸಿಂಗ್ 2ನೇ ಟ್ಯಾಕಲ್ ಪಾಯಿಂಟ್ ಇವತ್ತವ್ರಿಗೆ. ಆದ್ರೆ ಅದು ಬೇಕು, ಯಾಕಂದ್ರೆ ಒಂದ್ ಲೈನಲ್ಲಿ ಹೇಳೋದಕ್ಕಿಂತ ಬಿಡಿಸಿ ಹೇಳೋದು ಬಹಳ ಇಂಪಾರ್ಟೆಂಟ್. ಇಲ್ಲಿ ರೀಚ್ ಮಾಡೋ ತಡ ಮಾಡಿದ್ರು ಭರತ್. ಟ್ಯಾಕಲ್ ಚೆನ್ನಾಗಿದೆ. ಬ್ಲಾಕ್ಗೆ ಬಲಿ ಆಗ್ತಾ ಇದ್ದಾರೆ. ಮೊಮೆಂಟೋನ ಕೊಟ್ಟು ಈ ಒಂದು ಪಂದ್ಯಕ್ಕೆ ಆಹ್ವಾನಿಸಿರೋದಕ್ಕೆ ಒಳ್ಳೆ ಇನಿಷಿಯೇಷನ್ ಇದು ಪ್ರೊ ಕಬಡ್ಡಿ ಲೀಗ್ ಅವರಿಂದ. ಯಾಕೆಂದ್ರೆ ಅವರಿಂದನೇ ಈ ಲೀಗ್ ಇಷ್ಟು ಫೇಮಸ್ ಆಗಿರೋದು. ಈ ತರ ಮಲ್ಟಿಪಲ್ ರೇಡ್ ಪಾಯಿಂಟ್ಸ್ ಯುವ ಆಟಗಾರ ಬಂದ್ರೆ ಖಂಡಿತವಾಗ್ಲೂ ಚಪ್ಪಾಳೆ ತರ್ತಾರೆ. ಅನೂಪ್ ಕುಮಾರ್, ಮಂಜಿತ್, ಚಿಲ್ಲರ್, ಧರ್ಮರಾಜ್ ಎಲ್ಲರೂ ಕೂಡ ತುಂಬಾ ಹೊತ್ತಿನ ನಂತರ ಲೀಡ್ಗೆ ವಾಪಸಾತಿಯನ್ನ ಪಡೆದಿರೋದು ಬೆಂಗಾಲ್ ವಾರಿಯರ್ಸ್. ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಆನ್ ಆಗಿದೆ. ನಿತಿನ್ ಕುಮಾರ್ ಯುವ ರೇಡರ್ ನ ಕಳಿಸಿದ್ದಾರೆ. ಮಣಿಂದರ್ ಸಿಂಗ್ ಬಂದಿಲ್ಲ ಸೂಪರ್ ಟ್ಯಾಕಲ್ ನಲ್ಲಿ. ಅವ್ರು ಸ್ವಲ್ಪ ಹಿಂದೆ ಹೋಗ್ತಾರೆ ಅಂತ
ಇಲ್ಲ, ಸೆಲ್ಫೋಟ್ ಆಗಿಲ್ಲ. ಆಗಿದಾರಾ? ಓಹೋ, ಆಲ್ ಔಟ್. ಅಲ್ಟ್ರಾಟೆಕ್ ಆಲ್ ಔಟ್ ಆಗಿದೆ. ಬೆಂಗಳೂರು ಬುಲ್ಸ್ 1000 ಪಂದ್ಯ ಪ್ರೊ ಕಬಡ್ಡಿ ಲೀಗ್ ಇತಿಹಾಸದಲ್ಲಿ ಮೊದಲು ಆಲ್ ಔಟ್ ಮಾಡಿರೋದು ಬೆಂಗಾಲ್ ವಾರಿಯರ್ಸ್. 4 ಪಾಯಿಂಟ್ಗಳ ಮುನ್ನಡೆ. ಅಲ್ಲಿ ನೋಡ್ಬೋದು, ಚೈನ್ ಇಲ್ಲದೆ ಇದ್ದಾಗ ಸ್ವಲ್ಪ ಕಷ್ಟನೇ ಬ್ಯಾಲೆನ್ಸ್ ಮಾಡೋದು. ಬಟ್ ಕಂಪ್ಲೀಟ್ ಆಗಿ ಹೊರಗಡೆ ಹೋಗಿದ್ದಾರೆ. ಭರತ್ ಒಂದು ಟ್ಯಾಕಲ್ ಆಗಿದೆ. ಇಲ್ಲಿ ನೋಡಿ, ಬ್ಲಾಕ್ ಚೆನ್ನಾಗಿ ಬಂದಿದೆ. ಶುಭಂ ಶಿಂದೆ ರಿವರ್ಸ್ ಪಿಕ್ಚರ್ ನಲ್ಲಿ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ ಗಳಿಸಿದಂತ ಡಿಫೆಂಡರ್. ಒಳ್ಳೆ ಬ್ಲಾಕ್ ನ ಮಾಡಿದ್ದಾರೆ. 3ನೇ ಟ್ಯಾಕಲ್ ಪಾಯಿಂಟ್ ಇವತ್ತು ಅವ್ರಿಗೆ. ಬೋನಸ್ ಸಿಕ್ಕಿದೆ. ಅಂತರ 6. ಸ್ವಲ್ಪ ಕೈ ತಪ್ಪು ಹೋಗ್ತಾ ಇದೆ ಬೆಂಗಳೂರು ಬುಲ್ಸ್ ಇಂದ ಪಂದ್ಯ. ಅಡ್ವಾನ್ಸ್ ಟ್ಯಾಕಲ್, ಯಶಸ್ವಿ ಟ್ಯಾಕಲ್. ಯುವಕ ಜಸ್ಕಿರತ್ ಸಿಂಗ್ ಸಖತ್ ಒಳ್ಳೆ ನಂಬಿಕೆಯನ್ನ ನೀಡ್ತಾ ಇದ್ದಾರೆ ಬೆಂಗಾಲ್ ವಾರಿಯರ್ಸ್ ಅಭಿಮಾನಿಗಳಿಗೆ. ಮಣಿಂದರ್ ಸಿಂಗ್ ನ ಚೆನ್ನಾಗಿ ಉಪಯೋಗಿಸ್ತಾ ಇದ್ದಾರೆ ಇವತ್ತು. ಬರೀ ಅವ್ರನ್ನೇ ರೇಡಿಗೆ ಕಳಿಸ್ತಾ ಇಲ್ಲ ನೋಡಿ. ಅವ್ರು 7 ರೇಡ್ ಮಾಡಿದ್ರೆ ವಿಶ್ವಾಸ್ ಅವ್ರು 6 ರೇಡು, ನಿತಿನ್ ಅವ್ರು 8 ರೇಡು. ಸೊ ವರ್ಕ್ ಲೋಡ್ ನ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ನೀನು ಹೌದಪ್ಪ, ನೀನು ಚೆನ್ನಾಗಿ ಬೇಟೆ ಆಡ್ತೀಯ, ಬೆಂಗಳೂರು ಬುಲ್ಸ್ ಅಂದ್ರೆ ನಿಂಗೆ ಇಷ್ಟ, ಹೋಗಿ ನೀನೇ ಬೇಟೆ ಆಡು ಅಂತ ಬಿಟ್ಟಿಲ್ಲ. ಒಬ್ಬಟ್ಟನ್ನ ಯಾವ್ಯಾವ ಬೇಕೋ ಅವಾಗ ಮಾತ್ರ ಕೊಡಪ್ಪ. ನೀನು ಪ್ರತಿ ಸಲ ಒಬ್ಬಟ್ಟು ತಿಂದ್ರೆ ತುಂಬಾ ರುಚಿಸಲ್ಲ ಅಂತ ಹೇಳಿ ಬಿಟ್ಟಿರೋದು. 7 ಪಾಯಿಂಟ್ಗಳ ಮುನ್ನಡೆ ಬೆಂಗಾಲ್ ವಾರಿಯರ್ಸ್ಗೆ. ಮೊದಲಾರ್ಧ ಮುಕ್ತಾಯ ಆಗಿದೆ. ದ್ವಿತೀಯಾರ್ಧಕ್ಕೆ ಸ್ವಾಗತ ವೀಕ್ಷಕರೇ. 7 ಪಾಯಿಂಟ್ ಅಂತರ ಎಲ್ಲ ಕಮ್ಮಿ ಆಯ್ತಲ್ಲ ಅಂತರ. 12 ಪಾಯಿಂಟ್ 13 ಪಾಯಿಂಟ್ ಆದ್ಮೇಲೆ ಮಮತಾ ಅವರೇ ನೋಡಿ, ನೀವು ಬಂದ್ರಿ, ಪಾಯಿಂಟ್ ಬಂತು. ಮಣಿಂದರ್ ರೈಡ್ ಮಾಡ್ತಾ ಇದ್ದಾರೆ. ಸುರ್ಜಿತ್ ಶಾರ್ಟ್ ಬ್ಲಾಕ್ ಮಾಡಬೇಕು. ಆ ಟೈಮಲ್ಲಿ ರಣ್ ಸಿಂಗ್ ನ ಟ್ಯಾಕಲ್ ಬರಬೇಕು ಶಶಾಂಕ್. ಅದೇ ಅವರನ್ನ ಸ್ಟಾಪ್ ಮಾಡಕ್ ಆಗೋದು. ಒಂದು ಬೋನಸ್ ಟೈಮಲ್ಲಿ ಆಂಕಲ್ ಹಿಡಿಯಕ್ಕೆ ಹೋಗ್ಬಾರ್ದು. ಹೋಗುತ್ತೆ ಇಲ್ಲಿ ಬ್ಲಾಕ್ ಬಂತು, ಶಾರ್ಟ್ ಬ್ಲಾಕ್ ಬಂತು ಸುರ್ಜಿತ್ ಇಂದ. ಈ ಟ್ಯಾಕಲ್ ಬೇಕಾಗಿರೋದು. ಡಿಫೆನ್ಸ್ ಚೆನ್ನಾಗಿ ಆಡಿದ್ರೆ ಬೆಂಗಳೂರು ಬುಲ್ಸ್ ಚೆನ್ನಾಗಿ ಆಡ್ತಾರೆ. ಸೆಲ್ಫ್ ಔಟ್ ಆಗಿದ್ದಾರೆ. ರಾಫ್ ಸೂಪರ್ ಟ್ಯಾಕಲ್ ಸನ್ನಿವೇಶ ಆನ್ ಆಗಿರುತ್ತೆ ಇವಾಗ. ಹಾಗಾಗಿ ಆರಾಮಾಗಿ ವಾಪಸ್ ಬರೋಣ ಅಂತ ಬರ್ತಾರೆ. ಸತತ 4 ಪಾಯಿಂಟ್ಗಳು ಬೆಂಗಳೂರು ಬುಲ್ಸ್ಗೆ. 1 defender out of bounds. 1 point ಬೆಂಗಳೂರು ಬುಲ್ಸ್. ಇಲ್ಲಿ ಕೂಡ ಡುವರ್ಡೇ ರೈಡ್ ನ ಸ್ಟ್ರಾಟಜಿ ಬರ್ತಾ ಇದೆ. ಆದ್ರೆ ಮೊದಲಿಗೆ ಡುವರ್ಡೇ ರೈಡ್ ಸಿಗೋದು ಬೆಂಗಾಲ್ ವಾರಿಯರ್ಸ್ಗೆ. ಇವಾಗ ಏನ್ ಮಾಡ್ತಾರೆ ನಮ್ಮ ಡಿಫೆನ್ಸ್? ಇದನ್ನೇ ಮಾಡ್ತಾರೆ. ಸುರ್ಜಿತ್ ಇರೋ ತನಕ ಭಯನೇ ಇಲ್ಲ. ಆ ರೀತಿ ಟೀಮ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಬುಲ್ಸ್ ಅಂದ್ರೆ ಸುರ್ಜಿತ್ ಅನ್ನೋದು ಸೀಸನ್ 10 ನಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಜಸ್ಕಿರತ್ ಇಬ್ರು ಒಂದೇ ಕಡೆ ಹಾಕಿ, ಆದಿತ್ಯ ಹಾಗೂ ಜಸ್ಕಿರತ್ ಇಬ್ರು ಕೂಡ ಡಿಫೆಂಡರ್ಸ್. 1 ಪಾಯಿಂಟ್ ತರಲೇಬೇಕು. ಖಾಲಿ ಕೈಯಲ್ಲಿ ಬರೋ ರೀತಿ ಇಲ್ಲ. ಜರ್ಸಿ ನಂಬರ್ 88 ವಿಕಾಸ್ ಕಂಡೋಲ. ಸಮಯ ಮೀರ್ತಾ ಇದೆ. ತಂದಿದ್ದಾರೆ ಪಾಯಿಂಟ್ ನ. ಇಟ್ಸ್ ಅ 1 ಪಾಯಿಂಟ್ ಗೇಮ್. ಸವೈ ಮಾನ್ ಸಿಂಗ್ ಇಂಡೋರ್ ಸ್ಟೇಡಿಯಂ ನಲ್ಲಿ ಇದೆಲ್ಲ ನಡೀತಾ ಇರೋದು ವೀಕ್ಷಕರೇ. ಎಂತ ಆರಂಭ ದ್ವಿತೀಯಾರ್ಧದಲ್ಲಿ ಬೆಂಗಳೂರು ಬುಲ್ಸ್ಗೆ. ಆಲ್ ಔಟ್. ಬೆಂಗಳೂರು ಬುಲ್ಸ್ ಭರ್ಜರಿಯಾಗಿ ಸೆಕೆಂಡ್ ಹಾಫ್ ನ ಶುರು ಮಾಡಿದ್ದಾರೆ. 1 ಪಾಯಿಂಟ್ ನ ಮುನ್ನಡೆ ಕೂಡ ತಗೊಂತಾರೆ. ರೀಡ್ ಮಾಡ್ತಾ ಇದ್ದಾರೆ. ಈ ಬಾರಿ ನನ್ನ ಪ್ರಕಾರ ಭರತ್ ಕಂಟಿನ್ಯೂ ಆಗಿ ಫ್ರೀ ಬಿಟ್ಬಿಡ್ಬೇಕು ಶಶಾಂಕ್. ಚೆನ್ನಾಗಿರುತ್ತೆ. ಔಟ್ ಆದ್ರೂ ಓಕೆ, ನಮ್ಮ ಡಿಫೆಂಡರ್ ಚೆನ್ನಾಗಿ ಆಡ್ತಾ ಇದಾರಲ್ಲ. ಆದ್ರೆ ಇವರು ಕೂಡ ಕಡಿಮೆ ಇಲ್ಲ. ಬೋನಸ್ ಪ್ಲಸ್ ಪಾಯಿಂಟ್ ಸಿಗ್ತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ಗೆ. ಬೋನಸ್ ಪ್ಲಸ್ 1 point ಬೆಂಗಳೂರು ಬುಲ್ಸ್. ನೀರಜ್ ನರ್ವಾಲ್ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇಟ್ಸ್ ಅ 3 ಪಾಯಿಂಟ್ ಗೇಮ್. 3 ಪಾಯಿಂಟ್ಗಳ ಮುನ್ನಡೆ. ಓಹೋ, ಬೋನಸ್ ಆದ್ಮೇಲೆ ಟ್ಯಾಕಲ್ ಬಂತು ಅಂತ ಕಾಣುತ್ತೆ. ಹೌದು, ಇವರು ಕೂಡ ಬೋನಸ್ ಪ್ಲಸ್ 1 ಪಾಯಿಂಟ್ ತಗೊಂಡು ಹೋಗ್ತಾರೆ. ನಿತಿನ್ ಕುಮಾರ್ ಅವರ 5ನೇ ರೇಡ್ ಪಾಯಿಂಟ್ ಅವಸರ ಪಟ್ಟರು ರಣ್ ಸಿಂಗ್. ಕಾರ್ನರ್ ನ ಬೇಟೆ ಆಡುವಂತ ಯತ್ನ ವಿಕಾಸ್ ಕಂಡೋಲಾ ಅವ್ರಿಗೆ. ಗ್ಯಾಪ್ ತುಂಬಾ ಜಾಸ್ತಿ ಇದೆ. ಕವರ್ಸ್ ಹಾಗೂ ರೈಟ್ ಇನ್ ಮಣಿಂದರ್ ಸಿಂಗ್ ಮಧ್ಯದಲ್ಲಿ. ಬೋನಸ್ ಕದ್ದಿದ್ದಕ್ಕಾಗುತ್ತಾ? ವಿಕಾಸ್ ಕಂಡೋಲಾ ಬೋನಸ್ ಆಗಿದೆಯಾ ಕಾದ್ ನೋಡ್ಬೇಕು. ಎಸ್, ಬೋನಸ್ ಆಗಿದೆ. ಸೊ ಹಾಗಾಗಿ 2 ಪಾಯಿಂಟ್ ಅಂತರ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಟೆನ್ಷನ್ ಬೇಡ. ಇವರ ಡಿಫೆನ್ಸ್ ಅಲ್ಲಿ ಮಿಸ್ಟೇಕ್ ಅನ್ನ ಮಾಡ್ಬೋದು. ಭರತ್ ತುಂಬಾ ಟೈಮ್ ಹೊರಗಡೆ ಇದ್ದಾರೆ. 9.5 ನಿಮಿಷ ಹೊರಗಡೆ ಇದ್ದಾರೆ. ಪರವಾಗಿಲ್ಲ, ನಮ್ಮ ಡಿಫೆಂಡರ್ಸ್ ಚೆನ್ನಾಗಿ ಆಡಿದ್ರೆ ಟೆನ್ಷನ್ ಇಲ್ಲ. ರೇಡರ್ ನ ಸ್ಟಾಪ್ ಮಾಡ್ಬೇಕಾಗುತ್ತೆ. ವಿಶ್ವಾಸ್ ಗೌಡ ಹಿಡಿದಾಕಿದ್ದಾರೆ. ಪರ್ತೀಕ್, ಯು ಬ್ಯೂಟಿ, ಎಲ್ಲಿದ್ರಿ ಇಷ್ಟೊತ್ತು? ಸಖತ್ತಾಗಿ ಅಸಿಸ್ಟ್ ಮಾಡಿದ್ರು ಈ ಹಿಂದಿನ ಟ್ಯಾಕಲ್ ನಲ್ಲಿ. ಈ ಬಾರಿ ಅವರೇ ಹೋಗಿ ಡೈವಿಂಗ್ ಡಬಲ್ ತೈ ಹೋಲ್ಡ್ ಮಾಡ್ತಾ ಸಖತ್ತಾಗಿದ್ದಾರೆ. ಈ ತರ ಟ್ಯಾಕಲ್ಗೆ ಸಪೋರ್ಟೇ ಬೇಡ. ಲಾಸ್ಟ್ ಗೇಮಲ್ಲಿ ಲಾಸ್ಟ್ ಒಂದು 4-5 ನಿಮಿಷ ಇರ್ಬೇಕಾದ್ರೆ ಚೆನ್ನಾಗಿ ರೈಡ್ ಮಾಡ್ತಾ ಇದ್ರು.
ಇಲ್ಲಿ ಓಹೋ 6ನೇ ಟ್ಯಾಕಲ್ ಪಾಯಿಂಟ್, ಈಸಿ ಪೀಸಿ ಟ್ಯಾಕಲ್ ಪಾಯಿಂಟ್, Red round. ನೀರ್ ಕುಡ್ದಂತೆ ಟ್ಯಾಕಲ್ ಪಾಯಿಂಟ್ ಕಳ್ಸ್ಕೊತಾ ಇದ್ದಾರೆ ಶುಭಂ ಶಿಂದೆ. ಈ ಬಾರಿ ಸೂಪರ್ ಟ್ಯಾಕಲ್ ಸಿಚುವೇಶನ್ ಅಲ್ಲಿ ಬಂದಿರೋದು ಮಣಿಂದರ್ ಸಿಂಗ್. ಮೂರನ್ನ ಎತ್ಕೊಂಡು ಹೋಗೋ ಪವರ್ ಅವ್ರ ಹತ್ರ ಇದೆ, ಆದ್ರೆ ಸುರ್ಜಿತ್ ಟೆಂಪ್ಟ್ ಆಗಿದ್ದಾರೆ, ಮಿಸ್ಟೇಕ್ ಮಾಡಿದ್ದಾರೆ, ಪಾಯಿಂಟ್ ಹೋಗಿದೆ. ಇವಾಗ ಆಲ್ ಔಟ್ ಅನ್ನ ಉಳಿಸ್ಕೊಳ್ಳೋದು ಯಾರು? ಕಷ್ಟ ಆಗ್ತಾ ಇದೆ. ಈ ರೀತಿ ಟೈಮ್ ಹೋಗ್ತಾ ಇದೆ, ಇನ್ನು 4.5 ನಿಮಿಷದ ಆಟ ಬಾಕಿ ಇದೆ. ಒಂದೇ ಒಂದು ಪಾಯಿಂಟ್ ಸಿಕ್ಕಿಲ್ಲ. 6ನೇ ರೇಡ್ ಇದು. ಬೋನಸ್ ಮಾಡಕ್ ಬಿಡ್ತಾರ? ಇಲ್ಲ. ಚೈನ್ ಟ್ಯಾಕಲ್, ಕವರ್ ಡಿಫೆಂಡರ್ಸ್ ನೋಡಿ ಯಾವ ರೀತಿ ಹಿಡಿದಾಕೊಂಡಿದ್ದಾರೆ ಅಂತ. ಬೋನಸ್ ಬೇಕು ಅಂತ ಕೇಳ್ತಾರೆ, ಬಟ್ ಇಲ್ಲಿ ಆಲ್ ಔಟ್ ಕಟ್ಟಿಟ್ಟ ಬುತ್ತಿ ಬೆಂಗಳೂರು ಬುಲ್ಸ್ಗೆ. ಸಮಯ ಕೈ ಜಾರ್ತಾ ಇದೆ, ಇಲ್ಲಿ ಮಿಸ್ಟೇಕ್ ಮಾಡಿದ್ರೆ ಕಷ್ಟ ಆಗುತ್ತೆ. ಬೋನಸ್ ತಗೊಂಡು ಆಮೇಲೆ ಔಟ್ ಆಗಿದ್ದಾರೆ. ಜಸ್ಕೀರ್ ತುಂಬಾ ಅಡ್ವಾನ್ಸ್ ಇದ್ದಾರೆ, ಅಲ್ಲೇ ಅವರಿಗೆ ಪಾಯಿಂಟ್ ಸಿಗ್ತಾ ಇದೆ. ಆಲ್ ಔಟ್ ಪಾಯಿಂಟ್ ಕೂಡ ಸಿಕ್ಕಿದೆ ಬೆಂಗಾಲ್ ವಾರಿಯರ್ಸ್ಗೆ. ಇನ್ನೂ ಆಟ ಮುಗ್ದಿಲ್ಲ, 1 ನಿಮಿಷದಲ್ಲೂ ಆಟ ಚೇಂಜ್ ಮಾಡೋ ಕೆಪಾಸಿಟಿ ಬೆಂಗಳೂರು ಬುಲ್ಸ್ಗಿದೆ. ಬೋನಸ್ ಅಲ್ಲ, ಟಚ್ ಪಾಯಿಂಟ್ ಗಳು ಬೇಕಾಗುತ್ತೆ. ಒಂದೇ ಒಂದು ಸೂಪರ್ ರೇಡ್ ಗೇಮ್ ನ ಚೇಂಜ್ ಮಾಡಬಹುದು. ಈ ಸೂಪರ್ ಸ್ಟಾರ್ ಆಟಗಾರ ಚೇಂಜ್ ಮಾಡಕ್ ಆಗುತ್ತಾ? ಇಲ್ಲ. ಬ್ಯಾಕ್ ಹೋಲ್ಡ್, 7ನೇ ಟ್ಯಾಕಲ್ ಪಾಯಿಂಟ್ ಶುಭಂ ಶಿಂದೆಗೆ. ಸೆಕೆಂಡ್ ಹಾಫ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಫಾರ್ಮ್ ನಲ್ಲಿ ಇದ್ದಾರೆ ಶುಭಂ ಶಿಂದೆ. ಮುಟ್ಟಿದ್ದೆಲ್ಲ ಸಕ್ಸಸ್ಫುಲ್ ಟ್ಯಾಕಲ್ಸ್. ಮಿಸ್ಟೇಕ್ಸ್ ಬಂದ್ರೆ ಅಡ್ವಾನ್ಸ್ ಟ್ಯಾಕಲ್ ಅಲ್ಲಿ ಬರ್ಲಿ ಅಂತ ನೋಡ್ತಾರೆ. ನೋಡಿ 10 ಸೆಕೆಂಡ್ಸ್ ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು ಸೂಪರ್ ರೇಡ್ ಆಗ್ಬೋದು. ಈ ಸೂಪರ್ ಸ್ಟಾರ್ ಪ್ಲೇಯರ್ ಇವತ್ತು ಕೂಡ ಸೂಪರ್ 10 ನ ಗಳಿಸಬಹುದು ಈ ಸೂಪರ್ ರೇಡ್ ಮುಖಾಂತರ. ಬೋನಸ್ ಆಗು 2 ಅಂಕನ. ಇಲ್ಲ ಬರೀ 2 ಟಚ್ ಪಾಯಿಂಟ್. ಎಕ್ಸ್ಪೀರಿಯನ್ಸ್ ಡಿಫೆಂಡರ್ಸ್ ರಣ್ ಸಿಂಗ್ ಹಾಗೂ ಸುರ್ಜಿತ್ ಆಚೆ. ಗೇಮ್ ಸೆಟ್ ಮ್ಯಾಚ್ ಇದು ಬೆಂಗಾಲ್ ವಾರಿಯರ್ಸ್ಗೆ. ಎಕ್ಸ್ಟ್ರಾ ಪಾಯಿಂಟ್ಸ್, ಸೆಲ್ಫ್ ಔಟ್ ಆಗಿ ಜಾಸ್ತಿ ಪಾಯಿಂಟ್ ಹೋಗಿದೆ. ರಣ್ ಸಿಂಗ್ ಒಳ್ಳೆ ಟೈಮಲ್ಲಿ ಔಟ್ ಆದ್ರದ್ದು ಪ್ರಾಬ್ಲಮ್ ಆಯ್ತು. Match over. ಈ ಸೀಸನ್ ಅಲ್ಲೂ ಕೂಡ ಗೆಲ್ಲಕ್ಕಾಗ್ಲಿಲ್ಲ ಬೆಂಗಳೂರು ಬುಲ್ಸ್ಗೆ ಬೆಂಗಾಲ್ ವಾರಿಯರ್ಸ್ ವಿರುದ್ಧ. ಅತ್ಯದ್ಭುತವಾದ ಪ್ರದರ್ಶನ. ಮತ್ತೊಮ್ಮೆ ಪ್ರೋ ಕಬಡ್ಡಿ ಲೀಗ್ ಇತಿಹಾಸದ ಪುಟದಲ್ಲಿ ಅಚ್ಚುಳಿತಾರೆ ಬೆಂಗಾಲ್ ವಾರಿಯರ್ಸ್. 1000 ಪಂದ್ಯವನ್ನ ಗೆದ್ದುಕೊಂಡಿರೋದು ಪ್ರೋ ಕಬಡ್ಡಿ ಲೀಗ್ ಇತಿಹಾಸದಲ್ಲಿ.